ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಈ ಬೆಳಗಿನ ಜಾವದಲ್ಲಿ ಸೇರಿ ಬರೋದಕ್ಕೆ ಕರ್ತನು ಕೃಪೆ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದಿವಸ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸತ್ಯವೇದದಲ್ಲಿ ದೊಡ್ಡ ಪ್ರವಾದಿಗಳು ಮತ್ತು ಚಿಕ್ಕ ಪ್ರವಾದಿಗಳನ್ನು ನೋಡ್ತೇವೆ. ಆದರೆ ದೊಡ್ಡ ಪ್ರವಾದಿಗಳಿಗೆ ಹೆಚ್ಚಿನ ಪ್ರಕಟಣೆಗಳನ್ನ ದೇವರು ಕೊಟ್ಟಿರ್ಬೋದು. ಆದರೆ ಚಿಕ್ಕ ಪ್ರವಾದಿಗಳ ಸಿಕ್ಕಿರುವಂತಹ ಪ್ರಕಟಣೆಗಳೇನು ಸಾಮಾನ್ಯವಾದ ಪ್ರಕಟಣೆಗಳಲ್ಲ. ಮಾತಾಡಿದ ಮಾತುಗಳೆಲ್ಲವೂ ಕೂಡ ಪ್ರವಾದನೆಗಳು. ಮಾತನಾಡಿದಂತ ಒಂದೊಂದು ಶಬ್ದಗಳು ಕೂಡ ಮುಂದೆ ನಡೆಯುವಂತ ಕಾರ್ಯಗಳು ಮತ್ತು ಅನೇಕ ಪಾಠಗಳನ್ನು ನಮಗೆ ಕಲಿಸುವಂತಹ ಒಂದು ವಾಕ್ಯಗಳನ್ನು ನಾವು ಅಲ್ಲಿ ಗಮನಿಸುತ್ತೇವೆ. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಹಲ್ಲೆಲೂಯಾ. ನಮಗೆ ದೇವರು ಒಳ್ಳೆಯದು ಇಂಥದ್ದೇ ಎಂದು ತೋರಿಸಿಕೊಟ್ಟಿದ್ದಾನ. ಅದನ್ನ ತೋರಿಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಒಳ್ಳೆಯವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆತನಲ್ಲಿ ಕೆಟ್ಟದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಅದರಲ್ಲಿ ಏನು ಕರ್ತನು ನಮ್ಮನ್ನು ತೋರಿಸಿಕೊಟ್ಟಿರುವ ಕೆಲವು ಪಾಯಿಂಟ್ ಅನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಪ್ರವಾದನೆ ರೂಪಕವಾಗಿ ಮೀಕನ ಮುಖಾಂತರವಾಗಿ ನುಡಿತಾ ಇದ್ದಾರೆ. ನ್ಯಾಯವನ್ನ ಆಚರಿಸೋದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಹಲ್ಲೆಲೂಯಾ. ನಮ್ಮಿಂದ ದೇವರು ಅಪೇಕ್ಷಿಸುವಂತದ್ದು 3 ಪಾಯಿಂಟ್ ಅನ್ನ ದೇವರು ತನ್ನ ಹೃದಯದಿಂದ ಆ ಒಂದು ಪ್ರವಾದಿಯ ಮುಖಾಂತರ ಬರೆಸಿದ್ದಾರೆ. ಒಂದೇನು? ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕರುಣೆಯಲ್ಲಿ ಆಸಕ್ತನಾಗಿದ್ದು ದೇವರಿಗೆ ನಮ್ರವಾಗಿ ನಡೆಯುತ್ತಿರುವುದು ನಾವು ಅನೇಕ ಬಾರಿ ಕಲ್ತಿದ್ದೇವೆ. ಆದ್ರೆ ಇವತ್ತಿನ ದಿವಸ ನ್ಯಾಯವನ್ನ ನಾವು ಹೇಗೆ ಆಚರಿಸೋದು ಅಂತ ಅನ್ಕೊಂಡು ಕಲಿಯೋಣ. ನ್ಯಾಯವನ್ನ ಹೇಗೆ ಆಚರಿಸಿ? ಈಗ ಅನ್ಯಾಯ ತುಂಬಿರುವಂತಹ ಲೋಕದಲ್ಲಿ, ಅನ್ಯಾಯ ಮಾಡು ಎಂದು ಹೇಳಿಕೊಡುವಂತಹ ಈ ಲೋಕದಲ್ಲಿ, ಅನ್ಯಾಯದ ಆಲೋಚನೆ ಉಳ್ಳಂತ ಈ ಲೋಕದಲ್ಲಿ, ಅನ್ಯಾಯದ ವ್ಯವಹಾರ ನಡೆಯುವಂತಹ ಲೋಕದಲ್ಲಿ ನಾವು ನ್ಯಾಯವಾಗಿ ಹೇಗೆ ನಡೆದುಕೊಳ್ಳುವುದು? ನಾವು ನ್ಯಾಯವಂತರಾಗಿ ಸಮಾಜದಲ್ಲಿ ನಿಲ್ಲೋದು ಹೇಗೆ? ನ್ಯಾಯವಾಗಿ ಸಂಪಾದನೆ ಮಾಡೋದು ಹೇಗೆ? ನ್ಯಾಯವಾಗಿ ವ್ಯವಹಾರವನ್ನ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಕಲಿತುಕೊಳ್ಳೋಣ. ಒಂದು ನಿಜ ಘಟನೆ ನನಗೆ ನೆನಪಿಗೆ ಬರ್ತದೆ. ಏನಂತಂದ್ರೆ, ಒಬ್ಬರು ಸ್ತ್ರೀ ಇದ್ರಂತೆ. ಆಕೆ ವಿಧವೆ. ಆಕೆ ಏನ್ ಮಾಡ್ತಾಳೆ? ಆಕೆ ಒಂದು ಆ ದಿವಸನೇ ಬೆಳಿಗ್ಗೆ ಹೋಗಿ ಒಂದು ಸಾಮಾನನ್ನ ಅಂಗಡಿಯಿಂದ ತಗೋತಾಳೆ. ಆವಾಗ ಏನಾಗುತ್ತೆ? 60 ರೂಪಾಯಿ ಬಿಲ್ ಆಗುತ್ತೆ. 60 ರೂಪಾಯಿ ಬಿಲ್ ಆದಾಗ ಇವಳು ತೆಗೆದು ಎಷ್ಟು ರೂಪಾಯಿ ಕೊಡ್ತಾಳೆ ಅಂತಂದ್ರೆ 100 ರೂಪಾಯಿಯನ್ನ ಕೊಡ್ತಾಳೆ. ಆವಾಗ ಅವನ ರಿಟರ್ನ್ ಎಷ್ಟು ಕೊಡ್ತಾರೆ ಅಂತಂದ್ರೆ ಕೇವಲ 30 ರೂಪಾಯಿ ಮಾತ್ರ. ಅಂದ್ರೆ ಎಷ್ಟು ಕೊಡಬೇಕಾಗಿತ್ತು? 70 ರೂಪಾಯಿ 60 ರೂಪಾಯಿ ಕೊಡಬೇಕಾಗಿತ್ತು. ಇವನು ರಿಟರ್ನ್ ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ? 40 ರೂಪಾಯಿ ರಿಟರ್ನ್ ಕೊಡಬೇಕಾಗಿತ್ತು. ಇವನು 50 ರೂಪಾಯಿ ರಿಟರ್ನ್ ಕೊಟ್ಟಿದ್ದಾನೆ. ಎಷ್ಟು ಈಗ ಮತ್ತೆ ರಿಟರ್ನ್ ಕೊಡಬೇಕು? ಆಕೆ 10 ರೂಪಾಯಿ ರಿಟರ್ನ್ ಕೊಡಬೇಕು. ಆಕೆಗೆ ಅಲ್ಲಿ ಗೊತ್ತಾಗ್ಲಿಲ್ಲ, ಗಡಿಬಿಡಿಯಲ್ಲಿ ಮನೆಗೆ ಬಂದ್ಬಿಡ್ತಾಳೆ. ಈಕೆ ಮನೆ ಆ ಅಂಗಡಿಯಿಂದ ಎಷ್ಟು ದೂರ ಇದೆ ಅಂತಂದ್ರೆ 7 ಕಿಲೋಮೀಟರ್ ದೂರ ಇದೆ. 7 ಕಿಲೋಮೀಟರ್ ದೂರ ಹೋಗಿ ಆಕೆ ಮನೆಗೆ ಹೋಗಿ ರೀಚ್ ಆಗ್ತಾಳೆ. ತಾನು ತೆಗೆದುಕೊಂಡ ಸಾಮಾನನ್ನ, ಅದೇ ರೀತಿ ತನಗೆ ಸಿಕ್ಕಿದಂತ ರಿಟರ್ನ್ ಹಣವನ್ನ ಚೆಕ್ ಮಾಡ್ತಾಳೆ. 10 ರೂಪಾಯಿ ಜಾಸ್ತಿ ಇದೆ. ಅವಾಗ ಆಕೆ ಏನ್ ಮಾಡ್ತಾಳೆ? ಈ ಸಮಯದಲ್ಲಿ ಅಂಗಡಿಯ ವ್ಯಾಪಾರಸ್ಥರು ಇರ್ತಾನೆ, ನಾನು ಕೊಡ್ತೀನಿ ಅಂತ ಅನ್ಕೊಂಡು 7 ಕಿಲೋಮೀಟರ್ ನಡೆದು ಬರ್ತಾನೆ. ನಡೆದು ಬಂದಾಗ ಅಂಗಡಿ ಬಂದಾಗಿದೆ. ಬಂದಾದ ಸಂದರ್ಭದಲ್ಲಿ ಅವಳೇನ್ ಮಾಡ್ತಾಳೆ? ಈಗ ಹೋಗೋಣ, ಇವನು ಬರೋದು ಲೇಟ್ ಆಗುತ್ತೆ ಏನೋ ಅಂತ ಅನ್ಕೊಂಡು ಮನೆಗೆ ಹೋಗ್ತಾನೆ. ತದನಂತರ ಆತನ ಇರುವಂತ ಸಮಯವನ್ನ ಗಮನಿಸಿ, ಅಂದ್ರೆ ಯಾವಾಗಲೂ ಆ ಅಂಗಡಿಗೆ ಹೋಗುವಂತ ಸ್ತ್ರೀ ಆಗಿರೋದ್ರಿಂದ ಮತ್ತೆ ತಿರುಗಿ 7 ಕಿಲೋಮೀಟರ್ ನಡೆದು 10 ರೂಪಾಯಿಯನ್ನ ತಂದು ಕೊಡ್ತಾಳೆ. ಆಕೆ ಆ ಒಂದು ಅಂಗಡಿ ಅವನಿಗೆ ಹೇಳ್ತಾಳೆ, 10 ರೂಪಾಯಿಯನ್ನ ನಾನು ಜಾಸ್ತಿ ನೀವು ಕೊಟ್ಟಿದ್ರಿ, ಈ 10 ರೂಪಾಯಿನ ತೆಗೆದುಕೊಳ್ಳ್ರಿ ಅಂತ ಅನ್ಕೊಂಡು ಹೇಳ್ತಾರೆ. ಈ 10 ರೂಪಾಯಿಯನ್ನ ಕೊಟ್ಟಾಗ ಈ ಅಂಗಡಿಯವನಿಗೆ ಆಶ್ಚರ್ಯ ಆಯ್ತು. ಯಾಕೆಂತಂದ್ರೆ ಈ ಅನ್ಯಾಯ ಲಾಭವನ್ನ ನೋಡುವಂತ ಈ ಒಂದು ಲೋಕದಲ್ಲಿ ಈ ರೀತಿ ನನ್ನಿಂದ 10 ರೂಪಾಯಿ ಹೆಚ್ಚಾಗಿ ಪಡೆದ ಸ್ತ್ರೀ ಈ ರೀತಿ ಕೊಟ್ಲಲ್ಲ ಅಂತ ಅನ್ಕೊಂಡಿರುವಾಗ ಆತನಿಗೆ ಒಂದು ನೆನಪಾಗುತ್ತೆ. ಯಾರ್ದೋ ಒಂದು ಪೇಮೆಂಟ್ ಅನ್ನ 300 ರೂಪಾಯಿ ಅವನು ಹಿಡಿದಿಟ್ಟಿರ್ತಾನೆ. ಅದನ್ನ ಕೊಡಬೇಕು, ಆದರೆ ಹಿಡಿದಿಟ್ಟಿರ್ತಾನೆ.
ಅದು ಅವನಿಗೆ ನೆನಪಾದಾಗ ನನಗೆ ಒಂದು ಪೇಮೆಂಟ್ ಕೊಡಬೇಕಾಗಿರೋ ಒಂದು ವ್ಯಕ್ತಿಯನ್ನ ನೆನಪಿಸಿಕೊಂಡು ಅವನಿಗೆ ಸುದ್ದಿ ತಿಳಿಸಿ ಅವನಿಗೆ ಆ 300 ರೂಪಾಯಿಯನ್ನ ಕೊಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಒಬ್ಬಳು ಆಕೆಗೆ 10 ರೂಪಾಯಿ ಹೆಚ್ಚಾಗಿ ಬಂದಾಗ ರಿಟರ್ನ್ ಕೊಟ್ಟು ಆವಾಗ ಅಂಗಡಿಯವನಿಗೆ ನೋಡ್ರಿ ಅಲ್ಲಿ ಯಾವುದೇ ಸತ್ಯವೇದ ಇನ್ಕ್ಲೂಡ್ ಆಗಲಿಲ್ಲ, ಯಾವುದೇ ದೇವರ ವಾಕ್ಯ ಇನ್ಕ್ಲೂಡ್ ಇಲ್ಲ, ಕೇವಲ ಒಂದು ನಂಬಿಕೆಯ ಕೃತ್ಯ ಅಲ್ಲಿ ಇನ್ಕ್ಲೂಡ್ ಆಯ್ತು. ಈ ನಂಬಿಕೆಯ ಕೃತ್ಯ ಎಲ್ಲಿ ಕಾರ್ಯ ಆಯ್ತು? 300 ರೂಪಾಯಿ ಯಾರು ಹಿಡಿದುಕೊಂಡಿದ್ನೋ ಅವನ ಮರುದಲ್ಲಿ ಕಾರ್ಯ ಆಯ್ತು. ಈ 300 ರೂಪಾಯಿಯನ್ನ ಯಾರಿಗೆ ಕೊಟ್ಟನೋ ಅವನು ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. 1 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಯಾಕೆ ಅದನ್ನ ಮೋಸ ಮಾಡಬೇಕು ಅಂತ ಅಂದುಕೊಂಡಿದ್ದಂದ್ರೆ ಆ ಮನೆಯಲ್ಲಿ ಆ ಒಂದು ಯಾರು ಸಾಲ ಕೊಟ್ಟಿದ್ನೋ, ಯಾರು ಹಣ ಕೊಟ್ಟಿದ್ನೋ ಅವನು ಸತ್ತು ಹೋಗಿದ್ದ. ಇನ್ನು ಸತ್ತು ಹೋದ ನಂತರ ಕೊಡುವಂತ ಅವಶ್ಯಕತೆ ಇಲ್ಲ, ಯಾರಿಗೂ ನೆನಪಿರೋದಿಲ್ಲ, ಹೆಂಗಾದ್ರೂ ನಾನು ಚಕ್ಬೋದು ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಈ 1 ಲಕ್ಷ ಕೊಡೋದು ಬೇಡ, ನನ್ಗೊಂದು ಲಾಭನೇ ಅಂತ ಅನ್ಕೊಂಡ್ರೆ. ಆದ್ರೆ ಯಾವಾಗ ಈ 300 ರೂಪಾಯಿ ಆ ವ್ಯಾಪಾರಿಗೆ ಬಂತು ನೋಡಿ, ಆವಾಗ ಇವನೇನಂತ ಕೊಡ್ತಾನೆ, ನಾನು 1 ಲಕ್ಷ ಒಬ್ಬರ ಅನ್ಯಾಯವಾಗಿ ಮೋಸವಾಗಿ ಹಿಡಿದಿಟ್ಟುಕೊಂಡಿದ್ದೇನೆ, ಅದಕ್ಕೋಸ್ಕರವಾಗಿ ಆ 1 ಲಕ್ಷವನ್ನ ತಿರುಗಿ ಕೊಡ್ತೇನೆ ಅಂತ ನೋಡುವಾಗ ಆ ತಿರುಗಿ ಕೊಟ್ಟಂತ ಆ ಮನೆ ಯಾವುದು ಗೊತ್ತಾ? 10 ರೂಪಾಯಿಯನ್ನ ರಿಟರ್ನ್ ಕೊಟ್ಟಂತ ಆ ವಿಧವೆಯ ಮನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ಆ 1 ಲಕ್ಷವನ್ನ ಆ ಒಂದು ಸಾಲ ಕೊಟ್ಟಂತ ವ್ಯಕ್ತಿಗೆ ಹೋಗಿ ಅಥವಾ ಕಬಳಿಸಿದಂತ ವ್ಯಕ್ತಿಗೆ ಹೋಗಿ ಕೇಳಿಲ್ಲ. ಬಟ್ ಆಕೆ ನಡೆದಂತ ನ್ಯಾಯವನ್ನ ಆಚರಿಸಿದ್ರ ನಿಮಿತ್ತವಾಗಿ ಆಕೆಗೆ ಬರಬೇಕಾಗಿರುವ ಹಣವನ್ನ ದೇವರು ತಾನೇ ಕೊಡಿಸಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವುದನ್ನ ಬಿತ್ತುತ್ತೇವೋ ಅದನ್ನ ನಾವು ಕೊಯ್ತೇವೆ. ಏನನ್ನ ಬಿತ್ತುತ್ತೇವೋ, ನಾವು 10 ರೂಪಾಯಿ ಮೋಸ ಮಾಡೋದಾದ್ರೆ ನಮ್ಮದು 1 ಲಕ್ಷ ಹೋದಾಗೆ. ನೋಡ್ರಿ, ಆ 1 ಲಕ್ಷ ಯಾವ ಒಂದು ಇದರಲ್ಲಿ ಸಿಕ್ಕಿ ಹಾಕೊಂಡಿತ್ತು? 10 ರೂಪಾಯಿ ನೀತಿವಂತಿಕೆ ನಡೆಯುವುದರ ಮುಖಾಂತರದಲ್ಲಿ ಸಿಕ್ಕಿ ಹಾಕೊಂಡಿತ್ತು. ಯಾವಾಗ 10 ರೂಪಾಯಿಯನ್ನ ನೀತಿವಂತಿಕೆಯಿಂದ 14 ಕಿಲೋಮೀಟರ್ ನಡೆದು, 14 ಅಂತನಲ್ಲ 7 ಕಿಲೋಮೀಟರ್ ಬಂದಿದ್ದಾಳೆ, ಒಂದ್ಸರಿ 7 ಕಿಲೋಮೀಟರ್ ಹೋಗಿದ್ದಾಳೆ, 7 ಕಿಲೋಮೀಟರ್ ಬಂದಿದ್ದಾಳೆ, ಟೋಟಲ್ 28 ಕಿಲೋಮೀಟರ್ ಪ್ಲಸ್ 7 ಕಿಲೋಮೀಟರ್. ಆದ್ರೆ ಆಕೆ ಮೊದಲನೇ ಬಾರಿ ಬಂದಿದ್ದು. ಇಷ್ಟು ಕಿಲೋಮೀಟರ್ ಹೋದ್ರು ಕೂಡ ಆಕೆ ಹೃದಯದಲ್ಲಿ 10 ರೂಪಾಯಿ ಕೊಡೋದಕ್ಕೆ ಹೃದಯ ಚುಚ್ಚಿದೆ ಅಂತಂದ್ರೆ ದೇವರು ಯಾವ ರೀತಿಯಲ್ಲಿ ಆಕೆಯನ್ನ ನಡೆಸಿದ್ದಾನೆ ನೋಡ್ರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಈ ಲೋಕದ ನ್ಯಾಯದ ರೀತಿಯಲ್ಲಿ ನಡೆಯಬೇಕಾದದ್ದಲ್ಲ. ನಿನ್ನ ಪೊಲೀಸರು ಹಿಡಿದು ಕಾನೂನು ಪ್ರಕಾರವಾಗಿ ಒಳಗಡೆ ಹಾಕ್ತಾರೆ ಅನ್ನುವಂತ ಅಪರಾಧ ಮಾಡದೆ, ನೀನು ದೇವರ ಕಣ್ಣಿನಲ್ಲಿ ಈ ಜನಗಳ ಮುಂದೆ ಯಾವುದೋ ಒಂದು ಸಿಕ್ಕಿ ಬೀಳ್ತೇನೆ ಅಂದುಕೊಂಡು ಅಪರಾಧ ಮಾಡದೇ ಇದ್ದಿ ನೀನು ಅಪರಾಧಿ ಅಲ್ಲ ಎಂದು ಅಂದುಕೊಂಡಿದ್ದೀಯ. ಆದ್ರೆ ದೇವರ ನ್ಯಾಯ, ದೇವರ ಕಣ್ಣುಗಳು ಒಂದು ವೇಳೆ ಅದನ್ನ ನೋಡಿ ನೀನು ಮಾಡುವ ಕಾರ್ಯವನ್ನು ತಪ್ಪು ಎಂದು ಹೇಳ್ತಿದೆ ಅಂತಂದ್ರೆ ಅದನ್ನ ನೀನು ಮಾಡುವಾಗ ನೀನು ತಪ್ಪಿತಸ್ಥನೇ ಆಗಿರ್ತೀವಿ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಕರ್ತನೆ ಹೇಳ್ತಾರೆ, ನೀನು ನ್ಯಾಯವನ್ನ ಆಚರಿಸಬೇಕು. ನಮ್ಮ ಜೀವಿತದಲ್ಲಿ ಬರುತ್ತಲ್ಲ, ಹೆಚ್ಚಿನ ಹಣ ನಮಗೆ ಬರಬಹುದು, ಅಥವಾ ಬೇರೆಯವರ ಹಣವನ್ನ ಕಬಳಿಸುವಂತ ಸಿಚುವೇಶನ್ ಬರಬಹುದು, ಬೇರೆಯವರ ಹಣವನ್ನ ನಾವು ಎತ್ತಿಡುವಂತ, ಅದು ಗಂಡ ಹೆಂಡತಿ ಆಗಿರುವ ಹೆಂಡತಿ ಗಂಡನೇ ಆಗಿರಬಹುದು, ಅಥವಾ ಮಕ್ಕಳೇ ಆಗಿರಬಹುದು. ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದೇವೆ? ಯಾಕಂದ್ರೆ ಇಬ್ರಿಯ ಪದದಲ್ಲಿ ಈ ನ್ಯಾಯವನ್ನು ಆಚರಿಸುವುದೆಂದು ಪದವನ್ನು ನೋಡುವಾಗ ಅದಕ್ಕೆ ಮಿಸ್ಮ್ಯಾಪ್ ಎಂದು ಹೇಳುತ್ತಾರೆ. ಒಂದು ಸಮಾಜದಲ್ಲಿ ನಾವು ಸಮುದಾಯದಲ್ಲಿ ಸಮಾನತೆ ಸಾಮರಸ್ಯವನ್ನ ಉತ್ತೇಜಿಸುವಂತ ಕಾರ್ಯಗಳನ್ನು ನಾವು ಮಾಡಬೇಕು. ನಾವು ದೇವರ ಮಕ್ಕಳೆಂದು ಹೇಳ್ತೇವೆ, ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ದೇವರ ಮಕ್ಕಳ ಜೀವಿತದಲ್ಲಿ ಅನೇಕ ಅನ್ಯಾಯಗಳು ತುಂಬಿಕೊಂಡಿದ್ದಾವೆ. ನಾವು ಅದನ್ನ ಏನಂತ ಹೇಳ್ತಿದ್ದೇವೆ? ದೇವರ ಆಶೀರ್ವಾದ ಅಂತ ಹೇಳ್ತಾ ಇದ್ದೇವೆ. ದೇವರ ಆಶೀರ್ವಾದ ಹೇಳಿದೆ, ನಮ್ಮ ಆಶೀರ್ವಾದದಾಯಕವಾದ ಸಿಕ್ಕಿರುವಂತಹ ಸ್ಯಾಲರಿಯಲ್ಲಿ ಆ ಅನ್ಯಾಯವಾಗಿ ಸಿಕ್ಕಿರುವಂತಹ 10 ರೂಪಾಯಿಯನ್ನ ಸೇರಿಸ್ತಾ ಇದ್ದೇವೆ. ಕಣಕದಲ್ಲಿ ಹುಳಿ ಸೇರಿದ್ರೆ ಅದೆಲ್ಲ ಹುಳಿ ಆಗ್ತದೆ. ಅದಕ್ಕೋಸ್ಕರವಾಗಿ ನಿನ್ನ ಅನ್ಯಾಯದ ಹಣ 10 ರೂಪಾಯಿ ಆದರೂ ಕೂಡ ನಿನ್ನ ಸ್ಯಾಲರಿ 10,000ದಲ್ಲಿ ಸೇರಿದ ಕೂಡಲೇ ಅದು ಅನ್ಯಾಯದ ಹಣವಾಯಿತು. ಆವಾಗ ಆ ಅನ್ಯಾಯದ ಹಣದಿಂದ ನೀನು ಏನು ತಗೊಂಡ್ರು ಕೂಡ ನಿನಗೆ ಲಾಭ ಸಿಗೋದಿಲ್ಲ. ನಿನಗೆ ಕಷ್ಟಗಳ ಮೇಲೆ ಕಷ್ಟಗಳು ಉಂಟಾಗ್ತವೆ, ಅನೇಕ ತೊಂದರೆಗಳ ಮೇಲೆ ತೊಂದರೆ. ಇದನ್ನ ನ್ಯಾಯವನ್ನು ತೀರಿಸುವ ಯಾವ ಮನುಷ್ಯನು ನಿನ್ನನ್ನ ಕೈ ತೋರಿಸೋದಕ್ಕೆ ಯಾರು ಬಾರದೇ ಇರಬಹುದು, ಆದರೆ ನಿನ್ನನ್ನ ಕೈ ಎತ್ತಿ ಆಶೀರ್ವಾದ ಮಾಡುವಂತ ದೇವರು ಇದನ್ನು ನಿನ್ನ ಬಳಿ ಕೇಳುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಯಾರೆಂದು ನೋಡುವಾಗ, ಕೀರ್ತನೆ 97ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ, ಅದನ್ನು ಯಾವ ಸಿಂಹಾಸನದ ಮೇಲೆ ಕೂತಿದ್ದಾನೆ ಎಂದು ನೋಡುವಾಗ,
ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೇ ಇರುತ್ತವೆ. ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ಥಿವಾರ ಎಂದು ನಾವು ನೋಡ್ತೇವೆ. ಯಾವ ಸಿಂಹಾಸನದ ಮೇಲೆ ಆತನ ಕೂತಿದ್ದಾನೆ? ನೀತಿ ನ್ಯಾಯ ಎಂಬ ಅಸ್ಥಿವಾರದ ಮೇಲೆ ಕೂತಿದ್ದಾನೆ. ಹಲ್ಲೆಲೂಯ. ಆತನು ನೀತಿವಂತನಾಗಿದೆ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಕೋಟ್ ಮಾಡ್ತೇವೆ, ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವ ದೇವರೆಂದು ನೋಡ್ತೇವೆ. ಹಾಗಾದ್ರೆ ನಾವು ಅನ್ಯಾಯ ಮಾಡುವಾಗ ನಮ್ಮ ಜೊತೆ ದೇವರಿರ್ತಾರ? ನಮ್ಮ ದೇವರು, ನಾವು ಆರಾಧನೆ ಮಾಡುವ ದೇವರು, ನಾವು ಸ್ತುತಿ ಮಾಡುವ ದೇವರು, ನಾವು ಕೊಂಡಾಡುವ ದೇವರು ಯೇಸು ಕ್ರಿಸ್ತರು, ಕರುಣೆ ಉಳ್ಳ ದೇವರು, ದಯೆ ಉಳ್ಳ ದೇವರು. ನಾವು ಅನ್ಯಾಯ ಮಾಡಿದ್ರೆ ನಮ್ಮ ಜೊತೆ ಇರ್ತಾನ? ಹಾಗಾದ್ರೆ ಯಾರ ಪಕ್ಷದಲ್ಲಿ ಇರ್ತಾನೆ? ನೀತಿವಂತರ ನಿಮ್ ಮುಂದೆ ನಿಂತಲ್ಲ, ನಾನು ಅನ್ಯಾಯ ಅನುಭವಿಸ್ತಿದ್ದಾನಲ್ಲ, ಅವನ ಪಕ್ಷದಲ್ಲಿ ನಿಂತಿರ್ತಾನೆ. ನೀತಿವಂತನ ಮತ್ತೆ ನೋಡೋಣ. ಯಾರು ಅನ್ಯಾಯ ಅನುಭವಿಸ್ತಿಲ್ಲ, ಅವನ ಅನ್ಯ ಜನನೇ ಆಗಿರ್ಬೋದು, ಅವನು ವ್ಯಭಿಚಾರಿಯೇ ಆಗಿರ್ಬೋದು, ಅವನು ಕಳ್ಳನೇ ಆಗಿರ್ಬೋದು, ಕೊಲೆಗಾರನೇ ಆಗಿರ್ಬೋದು, ಆ ಅನ್ಯಾಯ ಮಾಡುವಂತ ದೇವರ ಮಗನಾಗಿ ನಿಂತು ಅನ್ಯಾಯ ಮಾಡ್ತಾ ಇರ್ತೀಯಲ್ಲ, ಯಾರ ಪಕ್ಷದಲ್ಲಿ ದೇವರು ನಿಂತಿರ್ತಾನೆ ಅಂದ್ರೆ ಆ ಒಂದು ವ್ಯಕ್ತಿಯ ಪಕ್ಷದಲ್ಲಿ ದೇವರು ನಿಂತಿರ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ದೇವರು ನ್ಯಾಯವನ್ನ ತೀರಿಸುವ ದೇವರಾಗಿದ್ದಾನೆ. ಅವನು ಕೊಲೆ ಮಾಡಿದ್ದು, ವ್ಯಭಿಚಾರ ಮಾಡಿದ್ದು ಆತನ ಅನುಭವಿಸ್ತಾನೆ. ಆದ್ರೆ ನಿನ್ನಿಂದ ಅವನಿಗೆ ಅನ್ಯಾಯ ಆಯ್ತಲ್ಲ, ನಿನ್ನಿಂದ ಅವನಿಗೆ ಅನ್ಯಾಯ ಆಯ್ತಲ್ಲ, ಆ ಅನ್ಯಾಯವನ್ನು ದೇವರು ಸಹಿಸೋದಿಲ್ಲ. ಯಾಕಂದ್ರೆ ನೋಡ್ರಿ, ಯಾಕೋಬನು ಮತ್ತು ಏಸಾವನು ನೋಡುವಾಗ ದೇವರು ಯಾಕೋಬನ್ನೇ ಆರಿಸಿಕೊಂಡ್ರು. ಆದ್ರೆ ಇಸ್ರೇಲರು ಎದೋಮ್ಯರ ಆ ಬೆಟ್ಟಕ್ಕೆ, ಆದ್ರೆ ಹೆಸರು ಅದರ ಸೇರ್ ಬೆಟ್ಟದ ಕಡೆ ಹೋಗುವಂತ ಸಂದರ್ಭದಲ್ಲಿ ಇಸ್ರೇಲರಿಗೆ ದೇವರು ಎಚ್ಚರಿಸ್ತಾರೆ, ನೀವು ಸೇರ್ ಬೆಟ್ಟವನ್ನ ಮುಟ್ಟಕೂಡದು ಅಂತ ಅನ್ಕೊಂಡು. ಅದು ಯಾರಿಗೆ ನಾನು ಕೊಟ್ಟಿದ್ದೀನಿ? ನಾನು ಏಸಾವನ ವಂಶಕ್ಕೆ ನಾನು ಕೊಟ್ಟಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನೀನು ಅವರನ್ನು ಮುಟ್ಟಿ. ಯಾಕೆ ಯಾಕೋಬರು ದೇವ ಜನಾಂಗ, ಯಾಕೋಬನ ಸಂತತಿಯವರು ತನ್ನ ಜನಾಂಗಕ್ಕೆ ಸೇರಿದವರು, ತನ್ನ ಒಂದು ವಂಶಾವಳಿಯಲ್ಲಿ ಬರುವವರು, ತನ್ನ ಒಂದು ಮುಂದಿನ ಒಂದು ರಾಜ್ಯವನ್ನು ಕಟ್ಟುವುದಕ್ಕೆ ಇಸ್ರೇಲ್ ಮಕ್ಕಳವರಾಗಿದ್ದಾರೆ. ಆವಾಗ ಹೇಳ್ಬೋದಿತ್ತಲ್ಲ, ಸೇರ್ ಬೆಟ್ಟವನ್ನು ತಗೋಬಿಡು, ನೀನು ಸೇರ್ ಬೆಟ್ಟವನ್ನು ಕೂಡ ತಗೋಬಿಡು, ಅವನಿಗೆ ಅಣ್ಣನಿಗೆ ಏನು ಬಿಡಬೇಡ, ಅವನೇನು ನನ್ನ ವಾಕ್ಯದಲ್ಲಿ ನಡೀಲಿಲ್ಲ, ಅವನು ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲಿಲ್ಲ ಅಂತ ಅನ್ಕೊಳ್ಳಿ. ಆದ್ರೆ ದೇವರು ಅಲ್ಲಿ ಎಚ್ಚರಿಸ್ತಾರೆ, ಸೇರ್ ಬೆಟ್ಟವನ್ನ ನೀನು ಮುಟ್ಟಕೂಡದು, ಸೇರ್ ಬೆಟ್ಟವನ್ನ ಮುಟ್ಟಕೂಡದು. ಅವನು ದೇವರ ವಾಕ್ಯ ಭರ್ತರೈತನ ಚೊಚ್ಚಲುತನದ ಹಕ್ಕನ್ನ, ದೇವರ ಆಶೀರ್ವಾದ ಧಿಕ್ಕರಿಸಿದ ವ್ಯಕ್ತಿಯೇ. ಆ ಧಿಕ್ಕರಿಸಿದ ವ್ಯಕ್ತಿಯಾದರೂ ಕೂಡ ದೇವರು ನ್ಯಾಯಾಧಿಪತಿಯಾಗಿದ್ದಾರೆ, ಅವರಿಗೂ ಕೂಡ ನ್ಯಾಯವನ್ನ ತೀರಿಸುವಾತನಾಗಿದ್ದಾರೆ. ಹಲ್ಲೆಲೂಯ. ನಿಮ್ಮ ಮುಂದೆ ನಿಲ್ಲುವಂತ ಮೋಸಗಾರನೋ, ಕಳ್ಳನೋ, ಕೊಲೆಗಾರನೋ ಅವನು ಯಾವಾಗ ರಕ್ಷಣೆ ಹೊಂದ್ತಾನೋ ನಮಗೆ ಗೊತ್ತಿಲ್ಲ. ನೀವು ಯಾವಾಗ ನ್ಯಾಯವಾಗಿ ನಡೆದುಕೊಳ್ತೀರಲ್ಲ, ಅದರ ಮುಖಾಂತರವೇ ಆತನು ರಕ್ಷಣೆ ಹೊಂದಬಹುದು, ಹೇಳಿಕ್ಕೆ ಆಗೋದಿಲ್ಲ. ಆದ್ರೆ ಕರ್ತನೆ ಹೇಳ್ತಾ ಇದ್ದೇನೆ, ನಾನು ನ್ಯಾಯಾಧಿಪತಿಯಾಗಿದ್ದೇನೆ. ನೀನು ಆರಾಧನೆ ಮಾಡು, ನಾನು ದೇವರಾದರೂ ಕೂಡ ನೀನು ಅನ್ಯಾಯ ಮಾಡುವಾಗ ನಾನು ಅನ್ಯಾಯಕ್ಕೆ ಬೆಂಬಲವಾಗಿ ನಿಲ್ಲುವವನಲ್ಲ. ಯಾಕಂದ್ರೆ ನನ್ನ ಸಿಂಹಾಸನ ನೀತಿ ನ್ಯಾಯದ ಮೇಲೆ ನಿಂತಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನೋಡ್ರಿ, ಜಕ್ಕಾಯರು ಏನ್ ಮಾಡ್ತಾನೆ, ಅವನಿಗೆ ತಪ್ಪದ ಅರಿವಾದಾಗ, ಜನರು ಆತನ ಪಾಪದ ವಿಚಾರವಾಗಿ ಮಾತನಾಡಿದಾಗ ಯೇಸು ಕ್ರಿಸ್ತನ ಆತನಿಗೆ ಏನೂ ಹೇಳಿಲ್ಲ. ಆತನಿಗೆ ಏನ್ ಚುಚ್ತಾ ಇತ್ತು? ನಾನು ಪಾಪ ಮಾಡಿದ್ದೀನಿ, ಅನೇಕ ಜನರನ್ನು ಕಿತ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾನೆ ಜಕ್ಕಾಯ. ಆದರೆ ಜಕ್ಕಾಯ ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಹಾಗಾದ್ರೆ ಬಡವರಿಂದ ಅರ್ಧ ಆಸ್ತಿ ಮಾಡ್ಕೊಂಡಿದೆ ಅಂತ ಅರ್ಥ. ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಹಲ್ಲೆಲೂಯ. ಇವ್ನದೇನಂದ್ರೆ ಮುಕ್ಕಾಲ್ ಭಾಷೆ ಆಸ್ತಿ ಹೋಯ್ತು ಅಂತಾನೆ ಅರ್ಥ. ಅದ್ರಲ್ಲಿ ಮುಕ್ಕಾಲ್ ಭಾಷೆ ಆಸ್ತಿ ಅಲ್ಲಿ ಹೋಯ್ತು ಅಂತಾನೆ ಅರ್ಥ. ಆದ್ರೆ ಆತನಿಗೆ ಏನ್ ಸಿಕ್ತು? ಅದರ ನಿಮಿತ್ತವಾಗಿ ರಕ್ಷಣೆ ಸಿಕ್ತು. ಹಲ್ಲೆಲೂಯ. ಈ ಲೋಕದಲ್ಲಿ ಜೀವಿಸಿ ಸಂತೋಷವಾಗಿ ಆತನು ಜೀವಿಸ್ತಾನೆ, ಅದೇ ರೀತಿ ಪರಲೋಕಕ್ಕೂ ಕೂಡ ಆತನು ಹೋಗುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ನ್ಯಾಯವನ್ನು ಆಚರಿಸ್ತಿದ್ದೇವ ನಮ್ಮ ವ್ಯವಹಾರಗಳಲ್ಲಿ? ಹೇಳುವುದಕ್ಕೆ ಸಾಧ್ಯನ? ನನ್ನಲ್ಲಿರುವಂತಹ ಹಣ ಎಲ್ಲವೂ ಕೂಡ ನ್ಯಾಯಯುತವಾದ ಹಣ. ನಾನು ಯಾರಿಗೂ ಕೂಡ ಅನ್ಯಾಯವಾಗಿ ಕಿತ್ಕೊಂಡಿಲ್ಲ. ಯಾವ ವ್ಯಕ್ತಿಗೂ 1 ರೂಪಾಯಿ ಕೂಡ ಅನ್ಯಾಯವಾಗಿ ನಾನು ಕಿತ್ಕೊಂಡಿಲ್ಲ ಅನ್ನೋದನ್ನ ಹೇಳುವುದಕ್ಕೆ ನಮಗೆ ಸಾಧ್ಯ. ಡಾಕ್ಯುಮೆಂಟ್ ಕೊಡೋದು ಬೇಡ, IT ಬೇಡ, ದೇವರ ಮುಂದೆ ಹೇಳೋದಕ್ಕೆ ಸಾಧ್ಯ. ದೇವರ ಮುಂದೆ ನಮಗೆ ಹೇಳೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಯೋಹನ ಸುವಾರ್ತೆ 7ನೇ 24ನೇ ವಚನ ಈ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ,
ಕೇವಲ ನಾವು ನ್ಯಾಯವಾಗಿ ನಾವು ನಡೆದು ಮಾತ್ರವಲ್ಲ, ನಾವು ಅನ್ಯಾಯಗಾರರ ಪರವಾಗಿ ನಿಲ್ಲಕೂಡದು. ನಾವು ತೀರ್ಪು ಕೊಡುವಾಗ ನಮ್ಮ ತೀರ್ಪು ಏನಿರಬೇಕು? ನ್ಯಾಯವಾದ ತೀರ್ಪು ಇರಬೇಕು. ಅದಕ್ಕೆ ಕರ್ತನೆ ಹೇಳ್ತಾನೆ, ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪು ಮಾಡ್ರಿ ಎಂದು ಕರ್ತನೆ ಹೇಳ್ತಾ ಇದ್ದಾರೆ. ನೀವು ಯಾರ ಪಕ್ಷದಲ್ಲಿ ನಿಂತಿದ್ದೀರೋ ಮೊದಲಾದ್ರೆ ಅದನ್ನ ತಿಳ್ಕೋಬೇಕು. ಇದರ ನ್ಯಾಯ ಇದೆಯಾ ಅನ್ಯಾಯ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು. ಯಾರ ಅನ್ಯಾಯ? ಲೋಕದ ನ್ಯಾಯ ಅನ್ಯಾಯ ನಾನು ಹೇಳ್ತಾ ಇಲ್ಲ, ದೇವರ ನ್ಯಾಯ ಅನ್ಯಾಯದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ದೇವರ ನ್ಯಾಯ ಅಲ್ಲಿ ಸ್ಥಾಪನೆ ಆಗಿರಿದ್ರೆ ಆ ಸ್ಥಳದಲ್ಲಿ ನಿಂತು ನಾವು ನ್ಯಾಯವನ್ನು ಸ್ಥಾಪಿಸಬೇಕು. ಒಂದು ವೇಳೆ ನಾವು ಅನ್ಯಾಯವನ್ನ ನ್ಯಾಯ ಮಾಡುವುದಾದ್ರೆ ದೇವರು ನಮ್ಮನ್ನ ಪ್ರಶ್ನಿಸುವಾತನಾಗಿದ್ದಾನೆ. ದೇವರು ನಮಗೆ ಲೆಕ್ಕವನ್ನ ಕೇಳ್ತಾನೆ. ಯಾಕಂದ್ರೆ ಅಲ್ಲಿ ನೀನು ತೀರ್ಪು ಕೊಡುವಾಗ ನಿನ್ನ ತೀರ್ಪಿನ ನಿಮಿತ್ತ ಒಬ್ಬನ ಜೀವಿತ ಕಷ್ಟಕರವಾದ ಪರಿಸ್ಥಿತಿಗೆ ತಿರುಗುತ್ತದೆ. ಅದಕ್ಕೋಸ್ಕರವಾಗಿ ನಾವು ತೀರ್ಪನ್ನು ಕೊಡುವಾಗ ನಾವು ನ್ಯಾಯವಾಗಿ ಕೊಡಬೇಕು ಅಂತ ಕರ್ತನೆ ವಾಕ್ಯ ಹೇಳುತ್ತದೆ. ಇನ್ನೊಂದು ವಿಚಾರ ನಮಗೆ ಒಂದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೋಡ್ರಿ, ಈಗ ನೋಡಿ ಬಂದು 10 ರೂಪಾಯಿಯನ್ನು ಕೊಟ್ಲು. ಆಕೆ ಏನ್ ಮಾಡಿದ್ಲು? ಅದನ್ನ ಬಿಟ್ಟು ಕೊಟ್ಲು. ಆ 10 ರೂಪಾಯಿ ಏನೋ ಅದು ಅವಳಿಗೆ ಆಗ್ತಾ ಇತ್ತು. ಟೀ ಪುಡಿಗೋ ಅಥವಾ ತನ್ನ ಮಗುಗೋ ಏನಕ್ಕೋದು. ಯಾಕಂದ್ರೆ ಗಂಡನಿಲ್ಲ, ಮನೆಯಲ್ಲಿ ಅಗತ್ಯ ವಸ್ತುಗಳು ಬೇಕಾಗಿರ್ತವೆ. ಆ 10 ರೂಪಾಯಿಯಿಂದ ಏನಾದ್ರೂ ಆಕೆಯನ್ನ ಖರೀದಿಸಬಹುದಿತ್ತು. 10 ರೂಪಾಯಿನ ಇಟ್ಕೊಂಡು ಆಕೆ ಏನಾದ್ರೂ ಮಾಡಬಹುದಿತ್ತು. ಆಕೆ ಏನ್ ಮಾಡಿದ್ಲು? ಅದನ್ನ ಆಕೆ ಕೊಟ್ಟಲೆಂದು ನಾವು ನೋಡ್ತೇವೆ. ಯಾವಾಗ ಕೊಡ್ತೇವೋ ನಮಗೆ ಕರ್ತನ ಆಶೀರ್ವಾದ ಮಾಡುವ. ಹಲ್ಲೆಲೂಯಾ. ನ್ಯಾಯವಾಗಿ ಕೊಡುವಾಗ ನೋಡ್ರಿ, ಪ್ರಸಂಗಿ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ಬೇಸತ್ತು ಸಿಂಹಾಸನದ ಮೇಲೆ ಕೂತು 1000 ಜನ ಹೆಂಡತಿಯರನ್ನ ಮಾಡಿ ಎಲ್ಲಾ ಒಂದು ದೇಶದ ಜನರನ್ನ ಪರಾಮರಿಸುತ್ತಿರುವಂತ ಸೊಲೊಮೋನನು ಹೇಳ್ತಾನೆ, ಪ್ರಸಂಗಿ 11ನೇ ವಚನದಲ್ಲಿ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ಹಲ್ಲೆಲೂಯಾ. ನೀವು ಏನೇನು ಯಾರಿಗೆ ನೀವು ಒಳ್ಳೇದು ಮಾಡಿದ್ದೀರೋ ಅವರು ನಿಮಗೆ ಪ್ರತ್ಯುಪಕಾರವನ್ನು ಸಲ್ಲಿಸದೆ ನಿಮ್ಮನ್ನ ಬಿಟ್ಟು ದೂರ ಹೋಗಿರಬಹುದು. ಅವರು ನಿಮಗೆ ತಿರುಗಿ ನಿಮಗೆ ಪ್ರೀತಿಯ ಬದಲಾಗಿ ದ್ವೇಷ, ಸಿಟ್ಟು, ಕ್ರೋಧ ಅಥವಾ ನಿಮ್ಮ ವಿರುದ್ಧವಾಗಿಯೇ ಸಮಸ್ಯೆಗಳನ್ನುಂಟು ಮಾಡಿರಬಹುದು. ಒಂದನ್ನು ತಿಳಿದಿ, ನೀವು ಆ ದಿವಸ ಚೆಲ್ಲಿದಂತ ಕೈಯನ್ನ ದೇವರು ನೋಡಿದ್ದಾನೆ. ಹಲ್ಲೆಲೂಯಾ. ನಿನ್ನ ದೇವರ ಕಣ್ಣುಗಳ ಮುಂದೆ ಇದೆ. ಪರಲೋಕದ ಈ ಭೂಮಿ ಆಕಾಶವನ್ನು ಉಂಟು ಮಾಡಿರುವಂತ ಆ ಪರಲೋಕದ ದೇವರ ಮುಂದೆ ನಿನ್ನ ಕೈ ಈಗಲೂ ಕೂಡ ಇದೆ. ಅದನ್ನು ಆಶೀರ್ವಾದ ಮಾಡುವುದಕ್ಕೆ ಸಮಯವನ್ನು ಹುಡುಕುತ್ತಿದ್ದಾನೆ. ಖಂಡಿತವಾಗಿಯೂ ಕೂಡ ಅದು ಬಹು ದಿನಗಳಾದ ಮೇಲೆ ಅದು ನಿನಗೆ ಸಿಕ್ಕುವುದಾಗಿದೆ. ಆದ್ರೆ ನಮ್ಮ ಜೀವಿತದಲ್ಲಿ ಏನಾಗುತ್ತೆ ಅಂದ್ರೆ, ನಮಗೆ ಒಳ್ಳೇದು ಮಾಡ್ತಾ ಮಾಡ್ತಾ ನಿರಾಶೆ ಆಗುತ್ತೆ. ಏನಕ್ಕೆ ಅಂತಂದ್ರೆ ರಿಟರ್ನ್ಸ್ ಏನು ಇಲ್ಲವಲ್ಲ. ಈ ಲೋಕದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ನಡೆಯುವಂತ ಈ ಒಂದು ಲೋಕದಲ್ಲಿ ಇನ್ವೆಸ್ಟ್ಮೆಂಟ್ ಆದ ನಂತರ ನನಗೆ ಲಾಭನೇ ಸಿಗಬೇಕು ಅಂತ ಅನ್ಕೊಂಡು ಬಯಸುವಂತ ಈ ಲೋಕದಲ್ಲಿ ನಾವೇನ್ ಮಾಡ್ತೇವೆ? ಯಾರ ಮೆಥಡ್ ಗಳನ್ನ ಫಾಲೋ ಮಾಡ್ತೇವೆ? ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮೋಸ ಮಾಡ್ದ, ಅವನಿಗೆ ಇಷ್ಟೊಂದು ಲಾಭ ಸಿಗ್ತಲ್ಲ ಅಂತ ಅನ್ಕೊಂಡು ಅಂದಾಗ ನಾವೇನ್ ಮಾಡ್ತೀವಿ? ಅದೇ ಮೆಥಡ್ ಅದು ಮೆಥಡ್ ಚೆನ್ನಾಗಿದೆ ಅನ್ಸುತ್ತೆ, ಅವನು ಫಾಲೋ ಮಾಡ್ತಿರುವಂತ ಮೆಥಡ್ ಚೆನ್ನಾಗಿದೆ, ಅವನು ಸಕ್ಸಸ್ ಆಗ್ತಾ ಇದ್ದಾನೆ ಅದರ ಮುಖಾಂತರವಾಗಿದೆ ಅಂದುಕೊಂಡು ನಾವೇನ್ ಮಾಡ್ತೀವಿ? ಈ ರೀತಿಯ ಕಾರ್ಯಗಳಿಗೆ ನಾವು ಕೈ ಹಾಕ್ತೀವಿ. ಆದ್ರೆ ಒಂದನ್ನು ತಿಳಿದುಕೊಳ್ಳ್ರಿ ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯನೇ ಉಸಿರು ಎಂದು ಜೀವಿಸುವವರಾಗಿದ್ದೇವೆ. ದೇವರ ನಾಮವನ್ನು ಹೊತ್ತು ನಡೆಯುವವರಾಗಿದ್ದೇವೆ. ನಮಗೆ ಯಾವ ಲೋಕದ ವ್ಯಕ್ತಿಯ ವ್ಯಾಪಾರಸ್ಥನ ಮೆಥಡ್ಗಳು, ಆ ಒಂದು ಕಾರ್ಯಗಳು, ನಮಗೆ ಐಡಿಯಾಗಳು ನಮಗೆ ಬೇಕಿಲ್ಲ. ನಮ್ಮ ಸತ್ಯವೇದ ಹೇಗೆ ನಮಗೆ ಹೇಳ್ತದೋ ಆ ರೀತಿ ನಾವು ನಡೆಯುವುದಾದ್ರೆ ಬಹುಕಾಲ ಆದ ಮೇಲೆ ತಕ್ಕ ಸಮಯಕ್ಕೆ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಪೌಲನು ಥೆಸಲೋನಿಕದವರಿಗೆ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 14-15, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ, ಮನಗುಂದಿದವರನ್ನ ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘ ಶಾಂತವಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನ ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನ ಮಾಡುವವರಾಗಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಇವತ್ತಿನ ದಿವಸ
ಕೆಲವು ಜನರು ಸುವಾರ್ತೆ ಕೇಳಿ ಕ್ರಿಸ್ತನಲ್ಲಿಗೆ ಬರುವುದಕ್ಕೆ ಅಡ್ಡಿ ಏನು ಗೊತ್ತಾ? ಕ್ರಿಸ್ತನಲ್ಲಿ ಇರುವವರು ಮಾಡಿದಂತ ಅನ್ಯಾಯದ ಕಾರ್ಯಗಳು, ಮೋಸದ ಕಾರ್ಯಗಳು. ಅನೇಕ ಜನರಿಗೆ ತೆಗೆದುಕೊಂಡಂತ ಹಣವನ್ನಾಗಲಿ, ತೆಗೆದುಕೊಂಡ ವಸ್ತುವನ್ನಾಗಲಿ, ಸಹಾಯವನ್ನಾಗಲಿ ಪ್ರತ್ಯುಪಕಾರವನ್ನು ಸಲ್ಲಿಸದೆ, ಅಥವಾ ರಿಟರ್ನ್ ಆಗಿ ಏನು ಕೊಡದೆ, ಅಥವಾ ಸಹಾಯ ಮಾಡುವಾಗ ಅವರಿಂದ ಎಲ್ಲವನ್ನ ಕಿತ್ತುಕೊಂಡು ಮಾಡಿದಂತ ಜೀವನದ ನಿಮಿತ್ತವಾಗಿ ಇವತ್ತಿನ ದಿವಸ ಕ್ರಿಸ್ತನ ವಾಕ್ಯ ನಮಗೆ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾನು ಒಬ್ಬರನ್ನ ನೋಡದೆ, ಅವರಂತ ಅನ್ಯಾಯಗಾರರಿಲ್ಲ, ಅವ್ರ ಅನ್ಯಾಯ ಮಾಡುದು ಒಬ್ಬರದ ಜೀವನ, ಒಬ್ಬರ ಕುಟುಂಬ ಹಾಳಾಯ್ತು ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಇಂಥ ರಿವ್ಯೂಸ್ ಅನ್ನ ನಾವು ಸುವಾರ್ತೆ ಹೇಳೋದಕ್ಕೆ ಹೋಗುವಾಗ ನಾವು ಕೇಳ್ತಾ ಇದ್ದೇವೆ. ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಈ ರೀತಿ ಆಗ್ತಿದೆ ಅನ್ನೋದನ್ನ ನಾವು ಇವತ್ತಿನ ದಿವಸ ನಾವು ಅವಲೋಕಿಸಬೇಕು. ಹಲ್ಲೆಲೂಯಾ. ಈ ರೀತಿ ಅವಲೋಕನೆ ಮಾಡಿದ್ರೆ ಬೇರೆ ಅದನ್ನ ಬೇರೆಯವರಿಗೆ ಲಾಭ ಅಲ್ಲ, ಬೇರೆಯವರಿಗೆ ಅದು ಸಂತೋಷಕರ ಅಲ್ಲ, ನಮ್ಮ ತಲೆಮಾರಿಗೆ ಆಶೀರ್ವಾದ. ಹಲ್ಲೆಲೂಯಾ. ನಮ್ಮ ತಲೆಮಾರಿಗೆ ಆಶೀರ್ವಾದ. ಮುಂದಿನ ದಿನಮಾನದಲ್ಲಿ ಅದೇ ಸಿಚುವೇಶನ್ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ. ಆವಾಗ ಎಷ್ಟೋ ವರ್ಷಗಳ ನಂತರ ನಾವು ಅದರ ವಿಚಾರವಾಗಿ ನೋವು ಅನುಭವಿಸ್ತೇವೆ, ನಾವು ಕಷ್ಟ ಅನುಭವಿಸ್ತೇವೆ. ನಮ್ಮ ಮಕ್ಕಳಿಗೆ ಹಿಂಗಾಯ್ತಲ್ಲ ಅಂತ ಅನ್ಕೊಂಡು ಅವತ್ತಿನ ದಿವಸ ನಾನು ಮಾಡಿದ ಕೃತ್ಯ, ನಾನು ಕೈ ಹಾಕಿದಂತ ಅನ್ಯಾಯದ ಕೆಲಸ, ನಾನು ಮಾಡಿದಂತ ಆ ಒಂದು ಅನ್ಯಾಯದ ಒಂದು ಕೆಲಸದ ನಿಮಿತ್ತವಾಗಿ ಇವತ್ತಿನ ದಿವಸ ನನ್ನ ಮಕ್ಕಳು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ. ನೋಡ್ರಿ, ಕಣ್ಣು ಮುಂದೆ ಯಾವುದೋ ಒಂದು ಸ್ಥಳದಲ್ಲಿ ಅನ್ಯಾಯ ನಡೀತಿದೆ ಪರವಾಗಿಲ್ಲ, ಆದ್ರೆ ನಾವು ಮಾಡಿದಂತ ಕೃತ್ಯ ಎಕ್ಸಾಕ್ಟ್ಲಿ ನಮ್ಮ ಕಣ್ಣು ಮುಂದೆ ನಡೆಯುವಾಗ ನಮಗೆ ಬಹಳ ಕಷ್ಟ ಆಗುತ್ತೆ, ಬಹಳ ನೋವಾಗುತ್ತೆ. ಯಾಕಂದ್ರೆ ನಾವು ಮಕ್ಕಳನ್ನ ನಾವು ಏನಂತಂದ್ರೆ ಅಪ್ಪಿಕೊಂಡು ನಾವು ಪ್ರೀತಿಸ್ತಾ ಇರ್ತೀವಿ, ನಾವು ಬಹಳ ಹತ್ತಿರದಿಂದ ನಿಕಟವಾಗಿ ಪ್ರೀತಿಸ್ತಾ ಇರ್ತೀವಿ. ಅವರ ಒಂದು ಒಳಿತಿಗಾಗಿ ಹೇಗೆ ಅಂತಂದ್ರೆ ನಾನು ಸಾಯಬೇಕು, ನಮ್ಮ ಮಕ್ಕಳು ಜೀವಿಸಬೇಕು ಅಂತ ಬಯಸ್ತಾ ಇರ್ತೀವಿ. ನಮಗೆ ಎಜುಕೇಶನ್ ಇಲ್ಲದೆ ಪರವಾಗಿಲ್ಲ, ನಾವು ಮಕ್ಕಳಿಗೆ ಎಜುಕೇಶನ್ ಸಿಗ್ಲಿ ಅಂತ ಅನ್ಕೊಂಡು ಹೇಳ್ತೀವಿ. ನಮಗೆ ಏನು ಇಲ್ಲದಿದ್ರೆ ಪರವಾಗಿಲ್ಲ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೇವೆ. ಯಾವಾಗ ಈ ರೀತಿಯಲ್ಲಿ ನಾವು ಜೀವವನ್ನ ತ್ಯಾಗ ಮಾಡುವಷ್ಟರ ಮಟ್ಟಿಗೆ ನಾವು ಬಯಸುವಂತ ಮಕ್ಕಳಿಗೆ ಕಷ್ಟಗಳು, ನೋವುಗಳು, ಯಾಕಂತಂದ್ರೆ ನೋಡ್ರಿ ಯಾವ ರೀತಿಯಲ್ಲಿ ತಲೆಮಾರುಗಳ ಶಾಪ ಮಕ್ಕಳ ಮೇಲೆ ನಿಲ್ತದೆ. ಆವಾಗ ನಾವು ಕಷ್ಟಗಳನ್ನ ನೋಡಿ ನಮಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ವೃದ್ಧಾಪ್ಯಕ್ಕೆ ಹೋಗಿರ್ತೀವಿ, ಏನು ಮಾಡೋದಕ್ಕೆ ಕೆಲಸಗಳಿಗೆ ಆಗೋದಿಲ್ಲ, ಎತ್ತರೆ ಕೂತ್ರೆ ಹೇಳಕ್ಕಾಗಲ್ಲ, ನಿಂತ್ರೆ ಕೂರಕ್ಕಾಗಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ. ಹೋಗಿ ದುಡಿಯೋದಂತ ಶಕ್ತಿ ಇರೋದಿಲ್ಲ. ಮಕ್ಕಳು ಶಕ್ತಿ ಇರುಳ್ಳವರಾಗಿರ್ತಾರೆ, ಆದ್ರೆ ಅವರಿಗೆ ಆರ್ನ ಮಾಡಿದ್ರೆ ಏನೂ ಸಿಗ್ತಾ ಇಲ್ಲ ಅಂತ ಅಂದಾಗ, ಕಷ್ಟಗಳನ್ನ ಅನುಭವಿಸ್ತಿರುವಾಗ ನಾವೇನು ಮಾಡದ ನಿಸ್ಸಹಾಯಕರಾಗಿ ಕೂತು ಬಿಡ್ತೀವಿ. ಅದಕ್ಕೋಸ್ಕರ ಬಾ, ಕರ್ತನ ಸನ್ನಿಧಾನದಲ್ಲಿ ಈಗಲೇ ನಾವು ಮಾನಸಾಂತರ ಹೊಂದುವುದಾದರೆ ಕರ್ತನ ದೊಡ್ಡ ಕಾರ್ಯವನ್ನು ಮಾಡುವ ಚೆನ್ನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಈ ಕಾರ್ಯಗಳನ್ನು ನಾವು ಮಾಡದೆ ಹೋಗಿದ್ರೆ ಪರವಾಗಿಲ್ಲ ಅಂತ ಅನ್ಕೊಂಡು ನಾವು ಅಂದ್ಕೊಳ್ಬಹುದು, ಆದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮಿಂದ ಇಂಥ ಕಾರ್ಯಗಳು ನಡೆಯದೇ ಇರಲಿ. ಯಾಕಂದ್ರೆ ಸೈತಾನ ಎಷ್ಟು ತಂತ್ರಗಾರನಂದ್ರೆ ನಮ್ಮ ತಪ್ಪುಗಳನ್ನು ಯಾವುದೂ ಕೂಡ ನಮಗೆ ರೆಕಗ್ನೈಸ್ ತರಲ್ಲ, ನಾವು ಮಾಡುವಂತ ಕಾರ್ಯಗಳನ್ನು ಯಾವುದೂ ಕೂಡ ಗುರುತಿಡಿಯಕ್ಕೆ ನಾವು ಬಿಡೋದಿಲ್ಲ. ಅವನು ಮಾಡಿದ ಆದ ನಂತರ ಖುಷಿ ಪಡ್ತಾನೆ, ಮಾಡಿ ನಮ್ಮ ಮುಖಾಂತರ ಮಾಡಿಸಿದ ನಂತರ ಸಮಸ್ಯೆ ಉಂಟಾಗುತ್ತೆ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಪ್ರಿಯರೇ, ದೇವರು ನಮ್ಮಿಂದ ಬಯಸಿರುವುದು ಮೂರು ವಿಚಾರ. ಆ ಮೂರನೇ ವಿಚಾರದಲ್ಲಿ, ಮೂರು ವಿಚಾರಗಳಲ್ಲಿ ಒಂದನ್ನು ನಾವು ಧ್ಯಾನ ಮಾಡಿದ್ವಿ ಇವತ್ತು. ನ್ಯಾಯವನ್ನ ಆಚರಿಸಬೇಕು. ಹಲ್ಲೆಲೂಯಾ. ನ್ಯಾಯವನ್ನ ಆಚರಿಸಬೇಕು. ಯಾವ ವಿಚಾರವಾದ್ರೂ ಪರವಾಗಿಲ್ಲ, ನಮಗೆ ಒಂದು ವೇಳೆ ಲಾಭ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನ್ಯಾಯವನ್ನ ಆಚರಿಸೋದಾದ್ರೆ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಬಾಯಿ ತೆರೆದು ಹೇಳೋಣ, ಕರ್ತನೇ, ನನ್ನಿಂದ ನನ್ನ ಕುಟುಂಬದಿಂದ ಎಲ್ಲಾ ಅನ್ಯಾಯವನ್ನ ತೆಗೆದು ಹಾಕು ಸ್ವಾಮಿ. ಯಾವುದು ನಾನು ಅನ್ಯಾಯವಾಗಿ ನಡೆದುಕೊಂಡಿದ್ದಾನೋ ನನಗೆ ಗೋಚರ ಪಡಿಸು ಕರ್ತನೇ. ಅನ್ಯಾಯದ ಹಣ ನನ್ನ ಮನೆಯಲ್ಲಿದೆಯೋ ಅದನ್ನ ಗೋಚರ ಪಡಿಸು ಕರ್ತನೇ. ಅನ್ಯಾಯದ ವಿಚಾರಗಳು, ಅನ್ಯಾಯದ ವ್ಯವಹಾರಗಳು ನಡೀತಾ ಇದೆಯೋ ನನಗೆ ಗೋಚರ ಪಡಿಸು ಸ್ವಾಮಿ. ಅನ್ಯಾಯದ ಆಲೋಚನೆ ನನ್ನ ಮನಸ್ಸಿನಿದೆಯೋ ಅದನ್ನ ಗೋಚರ ಪಡಿಸು ಕರ್ತನೇ. ಅದರಿಂದ ಬಂದಿರುವಂತ ಯಾವ ಲಾಭವು, ಯಾವ ಒಂದು ಪೈಸೆಯು ನನಗೆ ಬೇಡ ಕರ್ತನೆ. ಯಾಕಂದ್ರೆ ಕರ್ತನೆ, ಅದು ಕರ್ತನೆ ರಾಜ ಆಶೀರ್ವಾದ ಅಲ್ಲ, ಅದು ಶಾಪ ಸ್ವಾಮಿ. ಕರ್ತನೆ, ಆ ಶಾಪದ ಹಣ ಕರ್ತನೆ ನನ್ನ ಮನೆಯಲ್ಲಿ ಇರಕೂಡದು. ನನ್ನ ಒಂದು ಕರ್ತನೆ ರಾಜ ನನ್ನ ಪರ್ಸಲ್ಲಿ ಇಡಕೂಡದು. ಯೇಸುವಿನ ನಾಮದಲ್ಲಿ ಕರ್ತನೆ ನನಗೆ ಸಹಾಯ ಮಾಡಿ, ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಪ. ಹೌದು ಕರ್ತನೆ, ಯಾವ ಅನ್ಯಾಯದ ವ್ಯವಹಾರಗಳು, ಅನ್ಯಾಯದ ಆಲೋಚನೆ, ಅನ್ಯಾಯದ ಹಣ ನಮಗೆ ಬೇಡ ಸ್ವಾಮಿ.
ಕರ್ತನೆ ನಿನ್ನಿಂದ, ಕರ್ತನೆ ನಿನ್ನ ಹಸ್ತದಿಂದ ಆಶೀರ್ವಾದ ಅದು ವ್ಯಸನವನ್ನು ಕೂಡಿಸೋದಿಲ್ಲ ಹೇಳಿದಿಲ್ಲ ಸ್ವಾಮಿ. ಕರ್ತನೆ ರಾಜ, ಒಂದು ವೇಳೆ ಕರ್ತನೆ ಅನ್ಯಾಯ ಮಾಡಿ ಕರ್ತನೆ ಕೂಡಿಸಿದ್ದ ಹಣದಲ್ಲಿ ಕರ್ತನೆ ಇರೋದಾದ್ರೆ ಅದನ್ನ ಕರ್ತನೆ ತೆಗೆದು ಎಲ್ಲೆಲ್ಲಿ ಕರ್ತನೆ ಅನ್ಯಾಯವಾಗಿದೋ ಅದನ್ನು ತಿರುಗಿ ಕರ್ತನೆ ಕೊಡುವ ಹಾಗೆ ಸ್ವಾಮಿ ಕರ್ತನೆ ನಮಗೆ ಸಹಾಯ ಮಾಡು. ನಾವು ಬಿಟ್ಟು ಕೊಡುವಾಗ ಕರ್ತನೆ ರಾಜ ನಿನ್ನ ಹಸ್ತವು ನಮ್ಮ ಮೇಲೆ ಇಳಿದು ಬರುವಂತದಾಗಿದೆ. ಕರ್ತನೆ ಸೈತಾನನ ವಿರುದ್ಧವಾಗಿ ನೀನು ಹೇಳುವಾದ್ರೆ ನನ್ನ ಮಗಳು, ನನ್ನ ಮಗ ನೀತಿವಂತನಾಗಿದ್ದಾನೆ, ನ್ಯಾಯವಾಗಿ ನಡೆದುಕೊಂಡಿದ್ದಾನೆ, ನನಗೆ ಆಶೀರ್ವಾದ ಮಾಡುವುದಕ್ಕೆ ಯಾವ ತಡೆಯೂ ಇಲ್ಲ. ಅವರ ಮನೆಯನ್ನ ಪರಲೋಕ ದ್ವಾರವನ್ನ ತೆರೆದು ನಾನು ಸುವರಗಳಿಂದ ತುಂಬಿಸುತ್ತೇನೆ. ಹಲ್ಲೆಲೂಯಾ. ಕರ್ತನೇ ನೀನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ನೀನು ಈ ರೀತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ಒಂದು ವೇಳೆ ಸ್ವಾಮಿ ಇನ್ನೂ ಕೂಡ ಕರ್ತನೆ ಸೈತಾನನು ಕರ್ತನೆ ನಾವು ಅನ್ಯಾಯವಾಗಿ ನಡೆದುಕೊಂಡ ರೀತಿಯನ್ನ, ಅನ್ಯಾಯದ ಆಲೋಚನೆಯನ್ನ ಕರ್ತನೆ ರಾಜ ನಮ್ಮ ಮನಸ್ಸಿನಲ್ಲಿ ಇನ್ನೂ ಕೂಡ ನಮ್ಮ ಜೀವನದಲ್ಲಿ ಇರುವುದಾದರೆ ಅದನ್ನ ಸೈತಾನನ ಮರೆ ಮಾಡಿದಾದ್ರೆ ಆ ಎಲ್ಲ ಮರೆ ಮಾಡಿರುವ ಎಲ್ಲಾ ವಿಚಾರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ತಾರೆ ನಡೆಸಿ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.